ಇಡ್ಲಿ ಸ್ಟ್ಯಾಂಡ್ ಇಲ್ದೇರ ಇಡ್ಲಿ ಮಾಡೋ ವಿಧಾನ ತೋರಿಸ್ತಾ ಇದೆ. ಕುಕ್ಕರಲ್ಲಿ ಮಾಡ್ತಿರೋದು ಇದು. ಕುಕ್ಕರ್ ಅಥವಾ ಯಾವ್ದಾದ್ರು ಪಾತ್ರೆನಲ್ಲೇ ನೀರು ಕೆಳಗಡೆ ಹಾಕಿ ಬೇಯಿಸೋ ವಿಧಾನ ತೋರಿಸ್ತಾ ಇದೆ. ದಿಸ್ ಇಸ್ ದ ಆಪ್ಷನ್ ಆಫ್ ಮೇಕಿಂಗ್ ಎನಿ ಕೈಂಡ್ ಆಫ್ idli if you do not have the idli stand. Here we are going to show you how to keep it in a regular cooker if you have, otherwise in a regular vessel, any vessel that you have. ಈಗ ಕುಕ್ಕರಲ್ಲಿ ಮಾಡೋ ವಿಧಾನ, ಕೆಳಗಡೆ ನೀರು ಹಾಕಿ ಈ ಥರ ರಿಂಗ್ ಇಟ್ಟಿದೆ ಅಥವಾ ಯಾವ್ದಾದ್ರು ತಟ್ಟೆ ಥರನೂ ಅದ್ರೊಳಗೆ ನೀರು ಹಾಕಿ ಇಟ್ಕೋಬೋದು. ರಿಂಗ್ ಮೇಲೆ ತಟ್ಟೆ ಇಡ್ತಾ ಇದೆ. This is the method to cook in the cooker. Add some water. Also, if you have this kind of ring, place that, or you can keep a little thicker plate and fill water into that. And if you have this ring, then she placed another plate here. You can take any shape, preferably little smaller vessels. It need not be of a same design or size or anything. ಯಾವುದೇ ರೀತಿದು ಚಿಕ್ಕ ಬಟ್ಲು ಅಥವಾ ಲೋಟ ಯಾವ್ದಾದ್ರು ಇಟ್ಕೋಬಹುದು. ಒಂದೇ ರೀತಿ ಇರಬೇಕು ಅಂತ ಏನಿಲ್ಲ. ಚಿಕ್ಕದಿದ್ರೆ ಒಳ್ಳೇದು, ಯಾಕಂದ್ರೆ ತೆಕ್ಕೊಳ್ಳೋದಿಕ್ಕೆ ಸರಾಗತ್ತೆ. ಇವಾಗ ಇದಕ್ಕೆ ಎಣ್ಣೆ ಸವರಿ ಇಡ್ಲಿ ಹಿಟ್ಟು ಹಾಕತ್ತೆ. This has to be oiled well. Apply oil and then pour the batter so that the idli comes out easily. ಇದು ಇಡ್ಲಿ ಸರಾಗವಾಗಿ ಬಿಡಿಸ್ಕೊಳ್ಳುತ್ತೆ ಅನ್ನೋದಕ್ಕೋಸ್ಕರ ಈ ಥರ ಪೂರ್ತಿ ಎಲ್ಲ ಎಣ್ಣೆ ಹಾಕಿ ಕೈಯಲ್ಲಿ ಸವರ್ಕೊಳ್ಳಿ. ಲೈಕ್ ದಿಸ್, ಜಸ್ಟ್ ಸ್ಪ್ರೆಡ್ ದ ಆಯಿಲ್ ಎವ್ರಿವೇರ್ ಇನ್ ಟು ದ ಬೌಲ್ ಆರ್ ದ ಟಮ್ಲರ್ ಆರ್ ವಾಟ್ ಎವರ್ ವಿಚ್ ಯು ಆರ್ ಯೂಸಿಂಗ್. ಅರ್ಧದಷ್ಟು ಹಿಟ್ಟು ಹಾಕೊಳ್ಳಿ. ಜಸ್ಟ್ ಫಿಲ್ ಹಾಫ್ ದ ಬೌಲ್ ಸೈಜ್, ಡೋಂಟ್ ಫಿಲ್ ಇಟ್ ಕಂಪ್ಲೀಟ್ಲಿ. Now to this plate which was placed earlier, these bowls have been placed and it has to cook for 20 minutes. Close the lid of the cooker and do not put the whistle. If you put the whistle, it will get spoiled. Please don't put the whistle. ಈ ಥರ ತಟ್ಟೆ ಇಟ್ಟಿದ್ರ ಮೇಲೆ ಈ ಬಟ್ಲಲ್ಲಿ ಹಿಟ್ಟು ಹಾಕ್ಕೊಂಡು ಇವಾಗ ಈ ತಟ್ಟೆ ಮೇಲೆ ಇಡುತ್ತೆ. 20 ನಿಮಿಷ ಮುಚ್ಚಳ ಹಾಕಿ ಬೇಯಿಸ್ಬೇಕು. ವಿಸಿಲ್ ಹಾಕಬಾರ್ದು. ಹಾಗೆ ಇದು ಪಾತ್ರೆ ಎಷ್ಟು, ಈ ಬಟ್ಲು ದೊಡ್ಡದು ಚಿಕ್ಕದು ಅನ್ನೋದ್ರ ಮೇಲೆ ಇಡ್ಲಿ ಆಗಿದೆಯಾ ಅಲ್ವಾ ಅಂತ ತಿಳ್ಕೊಳಕ್ಕೆ ಯಾವ್ದಾದ್ರು ಫೋರ್ಕ್ ಅಥವಾ ಕಡ್ಡಿ ಚುಚ್ಚಿ ನೋಡ್ಬೋದು. ಕೇಕ್ ನೋಡೋ ರೀತಿ ಕೆಳಗಡೆ ತನಕ ಬೆಂದಿದೆಯಾ ಅಂತ ನೋಡ್ಬೋದು. ಸಿನ್ಸ್ ದ ಬೌಲ್ ಸೈಜ್ ವೇರೀಸ್, ಇಫ್ ಯು ಫೀಲ್ ಟು ಚೆಕ್ ಇಫ್ ದ idli has cooked or not, you can use a cake checking method like putting a skewer and checking, or a fork to see if the idli has cooked or not. Here we are using rava idli mixture. This is the same method which you can use for regular idli dough batter. ಇಲ್ಲಿ ರವಾ ಇಡ್ಲಿ ಹಿಟ್ಟು ಹಾಕಿದೆ. ಇದೇ ರೀತಿ ಬೇರೆ ಇಡ್ಲಿ ಹಿಟ್ಟಲ್ಲೂ ಮಾಡ್ಕೋಬಹುದು. ಯಾವುದೇ ರೀತಿಯ ಇಡ್ಲಿ ಹಿಟ್ಟಲ್ಲೂ ಇದೇ ರೀತಿ ಮಾಡ್ಕೋಬಹುದು. This is the method which you can use if you don't even have the cooker. She took a little thick bottomed vessel, regular vessel, and she poured water and placed a plate into which the water also gets in. ಇದು ಕುಕ್ಕರ್ ಸಹಿತ ಇಲ್ಲದೆ ಇರುವಾಗ ಈ ರೀತಿ ಇಡ್ಲಿ ಮಾಡ್ಕೋಬಹುದು. ಇದು ಸ್ವಲ್ಪ ದಪ್ಪ ತಳ ಇರೋ ಹಿಂಡಾಲಿಯಂ ಪಾತ್ರೆ, ಅದಕ್ಕೆ ನೀರು ಹಾಕಿ ಒಂದು ತಟ್ಟೆ ಕೆಳಗಡೆ ಇಟ್ಟಿದೆ. She just reversed the plate and kept so that it is easy to keep another plate, since we have to keep 2 plates. ಈ ತಟ್ಟೆ ಇವಾಗ ದಬ್ ಹಾಕಿ ಇಟ್ಟಿದೆ, ಯಾಕಂದರೆ ಇದ್ರ ಮೇಲೆ ಇನ್ನೊಂದು ತಟ್ಟೆ ಇಡಬೇಕು. ನೀವು ಯಾವ ರೀತಿ ಕೂರುತ್ತೆ ಅಂತ ನೋಡಿ. ಕೆಳಗಡೆ ತಟ್ಟೆ ಒಂದು ಕೂತು ಅದ್ರ ಮೇಲೆ ಇನ್ನೊಂದು ತಟ್ಟೆ ಇಡೋ ಥರ ಆಗಬೇಕು. ಯು ಜಸ್ಟ್ ಚೆಕ್ ದ ಕೈಂಡ್ ಆಫ್ plate that you keep, so that we need to keep 2 plates and it will not disturb and the water will not seep into this plate. In this manner, to this plate, just keep the bowls in which the batter has been filled, which was shown earlier. ಈ ರೀತಿ ತಟ್ಟೆನಲ್ಲಿ ಇಡ್ಲಿ ಹಾಕೊಂಡಿರೋ ಬಟ್ಲು ಅಥವಾ ಲೋಟ ಜೋಡಿಸ್ಕೊಳ್ಳಿ.
ಈ ಮುಂಚೆ ತೋರಿಸಿರೋ ರೀತಿ ಮಾಡಿಕೊಂಡು ಎಣ್ಣೆ ಹಚ್ಚಿ ಈ ಹಿಟ್ಟು ಹಾಕ್ಕೊಂಡಿರೋದು. ಒಂದು ನಿಮಿಷ ಎತ್ತಮ್ಮ ತೋರಿಸು. ಈ ರೀತಿ ಇನ್ನೊಂದು ಪಾತ್ರೆ ಮುಚ್ಚು 20 ನಿಮಿಷ ಒಲೆ ಮೇಲಿಟ್ಟು ಬೇಯಿಸೋದು. ಆ್ಯಂಡ್ ದಿಸ್ ಇಸ್ ಹೌ ಯು ಆರ್ ಗೋನ್ ಟು ಕ್ಲೋಸ್ ಅನದರ್ ಬೌಲ್ ಓವರ್ ದಿಸ್ and let this cook for 20 minutes like you cook the regular idli. Also the steam will come out from the sides when this will be cooked, and that is how it shows that is cooked fine. ಇಲ್ಲಿ ಕಾಣೋ ಥರ ಈ ಥರ ಸ್ಟೀಮ್ ಬರುತ್ತೆ. ಆಸ್ ಯು ಕ್ಯಾನ್ ಸಿ ಫ್ರಮ್ ದ ಸೈಡ್ಸ್ ದ ಸ್ಟೀಮ್ ಇಸ್ ಗೆಟಿಂಗ್. This has been cooking for 20 to 25 minutes now. Please check the water. It has to not evaporate completely at the bottom. So add water accordingly. ತೆಗೆ ಮನೆ 20 ರಿಂದ 25 ನಿಮಿಷ ಬೇಯ್ತಾ ಇದೆ. ತಳದಲ್ಲಿ ನೀರು ಖಾಲಿ ಆಗಬಾರ್ದು, ಇಲ್ಲ ಸೀಕೊಂಡು ಬರುತ್ತೆ. 20 ರಿಂದ 25 ನಿಮಿಷ ಆದ ನಂತರ 1-2 ನಿಮಿಷ ಹಾಗೆ ಒಲೆ ಆರಿಸಿ ಮುಚ್ಚಿಬಿಡಿ. ಆಫ್ಟರ್ ಯು ಸ್ವಿಚ್ ಆಫ್ ದ ಸ್ಟವ್, ಜಸ್ಟ್ ಲೆಟ್ ಇಟ್ ಬಿ ಲೈಕ್ ದಟ್ ಫಾರ್ ಅ ಮಿನಿಟ್ ಆರ್ 2. ಇಟ್ ವಿಲ್ ಹ್ಯಾವ್ ಲಾಟ್ ಆಫ್ ಸ್ಟೀಮ್. ಜಸ್ಟ್ ಬಿ ಕೇರ್ಫುಲ್ ವೈಲ್ ರಿಮೂವಿಂಗ್. ಹಬೆ ಹೊಡೆಯುತ್ತೆ, ಹಾಗಾಗಿ ತೆಗಿವಾಗ ಹುಷಾರು ನೋಡ್ಕೊಂಡು ತೆಗೀರಿ, ಇಲ್ಲ ಕೈ ಸುಡತ್ತೆ. ತೆಗಿ. Remove this with a spoon just like the regular idli. This is how she removes it. ಸ್ಪೂನಿನ ಹಿಂಭಾಗದಲ್ಲೂ ಈ ಥರ ಬಿಡಿಸ್ಕೊಂಡು ಲೋಟದಿಂದ, the back side of the spoon can also be used to just loosen it from the sides, and she will take a plate and she will tap over it. ಒಂದು ತಟ್ಟೆ ತೊಗೊಂಡು ಅದನ್ನ ಕುಕ್ಕತ್ತೆ ಲಿಟ್ರಲಿ, ಅವಾಗ ಹೊರಗೆ ಬರುತ್ತೆ. This is the same way you are going to make it while you are using a cooker and putting the lid and without closing, putting the whistle. ಇದೇ ರೀತಿ ಕುಕ್ಕರಲ್ಲಿ ವಿಸಿಲ್ ಹಾಕ್ದರ ಬೇಯಿಸುವಾಗಲೂ ಹೀಗೆ ಬರೋದದು. ಈ ಸ್ಟೆಪ್ಸ್ ಎಲ್ಲ ಇದು ಸೇಮ್ ಸ್ಟೆಪ್ಸ್. ಇಫ್ ಯು ಡೂ ವೆನ್ ಯು ಡೂ